ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಜೊತೆಗೆ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇರೋದು ನಮ್ಮ ಒಂದು ಹಳ್ಳಿಯಲ್ಲಿ, ಅಂದರೆ ನಮ್ಮೂರಲ್ಲಿ ಊರಹಬ್ಬ ಆಗ್ತಾಯಿದೆ. ಹಾಗಾಗಿ ಊರಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿ ಅಂತ ಹೇಳಿದ್ಮೇಲೆ ಪ್ರತಿಯೊಂದು ಊರಲ್ಲೂ ಕೂಡ ದೇವಸ್ಥಾನ ಇದ್ದೇ ಇರುತ್ತೆ. ನಮ್ಮೂರಲ್ಲೂ ಕೂಡ ಇದೆ. ಅಲ್ಲಿ ಊರಹಬ್ಬನ ಮಾಡ್ತೀವಿ. ಪ್ರತಿ ವರ್ಷ ಕೂಡ ತಪ್ಪದೆ ಮಾಡ್ತಾರೆ. ಆ ರಾತ್ರಿ ದೇವ್ರ ಮೆರವಣಿಗೆ ಇರಬೇಕಾದ್ರೆ ಈ ಥರ ಎಲ್ಲರೂ ಅವ್ರ ಮನೆ ಮುಂದೆ ನೀರೆಲ್ಲ ಎರಚಿ ರಂಗೋಲಿ ಎಲ್ಲ ಬಿಡಿಸ್ತಾರೆ. ನಮ್ಮ ಮಮ್ಮಿನೂ ಕೂಡ ಬಿಡಿಸಿದ್ರು. ರಂಗೋಲಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ವಿಡಿಯೋನ ಮಾಡಿಕೊಂಡೆ. ದೇವ್ರು ಬರೋದು ಒಂದು 12 ಗಂಟೆ 1 ಗಂಟೆ ಆ ಟೈಮಿಗೆ. ಯಾಕೆ ಅಂದರೆ ಇವಾಗ ನಡೀತಿರೋ ಹಬ್ಬ ಯಾವುದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಮಾರಮ್ಮನ ಹಬ್ಬ ಆಲ್ರೆಡಿ ಆಗೋಗಿದೆ. ಫಸ್ಟು ಅದನ್ನು ಮಾಡ್ತಾರೆ. ಅದಾಗಿದ್ದು 1 ವೀಕ್ಗೆ ಕಾಳಮ್ಮನ ಹಬ್ಬ ಮಾಡ್ತಾರೆ. ಈ ಒಂದು ಹಬ್ಬದಲ್ಲಿ ಕೊಂಡ ಬಂಡಿ ಬಾಯಿ ಬೀಗ ಇವೆಲ್ಲ ಕೇಳಿರ್ತೀರ. ಇದು ನಮ್ಮೂರಲ್ಲಿ ನಡೆಯುತ್ತೆ. ಈಗ ರಾತ್ರಿ ಸೌದೆ ಎಲ್ಲ ತೊಗೊಬಂದು ಅಲ್ಲಿ ಹಚ್ಚಿದ್ದಾರೆ ನೋಡಿ. ಕೊಂಡಕ್ಕೆ ಬೆಂಕಿ ಹಚ್ಚೋದು ಅಂತ ಕರೀತಾರೆ. ಅದನ್ನು ನೋಡೋದಕ್ಕೆ ಅಂತ ಬಂದೀವಿ ನಾವು. ಬೆಳಗಿನ ಜಾವ ಇರುತ್ತೆ, ಒಂದು 6 ಗಂಟೆ 6:30 ಆ ಟೈಮಲ್ಲಿ ಕೊಂಡನ ತುಳಿತಾರೆ. ಅಂದರೆ ಬೆಂಕಿನ ತುಳ್ಕೊಂಡು ಹೋಗ್ತಾರೆ ದೇವ್ರನ್ನ ಹೊತ್ಕೊಂಡು. ಅದನ್ನು ನೋಡೋಕ್ಕೆ ನಾವು ದೇವಸ್ಥಾನದ ಹತ್ರ ಬಂದಿರೋದು. ಚೆನ್ನಾಗಿತ್ತು. ಬೆಂಕಿ ಹಾಕ್ತಾಯಿದ್ರು. ಅದ್ರ ಜೊತೆಗೆ ದೇವರು ಕೂಡ ರೆಡಿ ಮಾಡಿಕೊಂಡು ಮೆರವಣಿಗೆಗೆ ಬರೋದಕ್ಕೆ ಎಲ್ಲನೂ ಅಲ್ಲಿ ಇದ್ದವರು ರೆಡಿ ಮಾಡ್ಕೊತಾಯಿದ್ರು. ನಿಮಗೆ ಕಾಣಿಸ್ತಾ ಇರ್ಬೋದು. ಸರಿ ಗುಡ್. ಪಾಪು ಬೇರೆ ಮಧ್ಯ ಮಾತಾಡ್ತಾ ಇದ್ದಾನೆ. ಏನೋ ಮಾಡಿಕೊಂಡು ಕರಿತಿದ್ದಾನೆ ನನ್ನನ್ನು. ಹಾಗಾಗಿ ಅವನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದೆ. ಪಾಪು ಸ್ವಲ್ಪ ಜಾಸ್ತಿನೇ ನನ್ನನ್ನು ಕರೀತಾ ಇದ್ದ. ಹಾಗಾಗಿ ಆ ವರ್ಡನ್ನ ಮರ್ಸೋಣ ಅಂತ ಹೇಳಿಬಿಟ್ಟು ಅವನನ್ನು ಸುಮ್ಮನಿಸೋಕ್ಕೋಸ್ಕರ ಸ್ವಲ್ಪ ಫೋನ್ ಇಟ್ಟಿದ್ದೆ. ಈಗ ನಾನು ಮತ್ತೆ ಹೇಳಿಬಿಟ್ರೆ ಮತ್ತೆ ಶುರು ಹಚ್ಕೊಂಡ್ಬಿಡ್ತಾನೆ. ಸರಿ, ಇವಾಗ ಬಂದಿರೋದು ನೈಟ್ ಒಂದು 12 ಮೇಲಾಗಿದೆ. 12 ಗಂಟೆ ಮೇಲಾಗಿದೆ. ಮಲಗಿದ್ವಿ. ಕೊಂಡಕ್ಕೆಲ್ಲ ಬೆಂಕಿ ಹಚ್ತಿದ್ರಲ್ಲ, ನೋಡ್ಕೊಂಬರೋಣ ಅಂತ ಕೊಂಡ ನೋಡೋಕ್ಕೆ ಬಂದಿರೋದು ನಾವು. ದೇವ್ರ ಮೆರವಣಿಗೆಗೂ ಕೂಡ ಎಲ್ಲರೂ ರೆಡಿ ಮಾಡ್ಕೋತಿದ್ದಾರೆ. ನಿಮಗೂ ನೋಡ್ತಾ ಇರ್ಬೋದಲ್ಲಿ ಎಲ್ಲರೂ ಕೂಡ ದೇವ್ರ ಹಿಂದೆಗಡೆ ಹೋಗ್ತಿದ್ದಾರೆ. ಈಗಲೇ ನೈಟ್ ಬರುತ್ತೆ ಮೆರವಣಿಗೆ. 2 ಊರಿದೆ ನಮ್ಮೂರಲ್ಲಿ. 2 ಊರು ಕೂಡ ಮೆರವಣಿಗೆ ಮಾಡೋಷ್ಟರಲ್ಲಿ ಬೆಳಗ್ಗೆ ಆಗೋಗುತ್ತೆ. ಕರೆಕ್ಟಾಗಿ ಮೆರವಣಿಗೆ ಮುಗಿಸ್ಕೊಂಡು ದೇವ್ರು ಬಂದು ಕೊಂಡನ ಆಯುತ್ತೆ. ಮನೆಗೆ ಬಂದು ಮಲಗಿದ್ದು ಬೆಳಿಗ್ಗೆ ಅದೆಷ್ಟು ಬೇಗ ಆಯಿತೋ ರೆಡಿಯಾಗಿ ಮತ್ತೆ ನಾವು ದೇವಸ್ಥಾನದ ಹತ್ರ ಹೋದ್ವಿ. ಆಗ ತಾನೇ ಸೂರ್ಯ ಉದಯಿಸಿದ್ದಾನೆ ನೋಡಿ. ನೀವು 6:30 ಆ ಟೈಮ್ ಆಗಿರ್ಬೋದು. ಎಲ್ಲರೂ ಅಷ್ಟು ಬೇಗ ಬಂದು ಮುಂದೆ ನಿಂತ್ಕೊಳ್ಳೋಕ್ಕೆ ಒಂದು 5 ಗಂಟೆಗೆ ರೆಡಿಯಾಗಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರು ಕೂಡ ರೆಡಿಯಾಗೇ ಬರೋದು. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಹಬ್ಬ ಅಂದ್ರೇ ಹಾಗೆ ಖುಷಿ ಅಲ್ವಾ. ಹೊಸ ಬಟ್ಟೆ, ಜನಗಳು, ನೆಂಟರು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಫುಲ್ಲು ರೆಡಿಯಾಗಿ ದೇವ್ರು ನೋಡೋಕೆ ಬಂದು ನಿಂತಿದ್ದಾರೆ. ಅಲ್ಲಿ LED ಸ್ಕ್ರೀನ್ ಕಾಣಿಸ್ತಿದೆ ನೋಡಿ. ಅದರಲ್ಲಿ ದೇವರು ಕೊಂಡ ಆಯ್ತಾರಲ್ವಾ, ಆ ವಿಡಿಯೋ ನಮ್ಗೆ ಹಿಂದೆಗಡೆ ಇರೋರಿಗೆಲ್ಲ ಕಾಣಿಸಲ್ಲ. LED ಸ್ಕ್ರೀನಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದಾರೆ ದೇವಸ್ಥಾನ ಮೇಲ್ಗಡೆ ಕುತ್ಕೊಂಡು ಕ್ಯಾಮ್ರಾದಲ್ಲಿ. ಅದು LED ಸ್ಕ್ರೀನಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲೇ ನಿಂತ್ಕೊಂಡು ದೂರದಲ್ಲ ಆರಾಮಾಗಿ LED ಸ್ಕ್ರೀನಲ್ಲೇ ನಾವು ಕೊಂಡ ಆಯೋದನ್ನ ನೋಡ್ಬೋದು. ನಾವು ಕೊಂಡ ಆಯೋದು ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನಾವು ಕೂಡ ಎಲ್ಲರೂ ರೆಡಿಯಾಗಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಬರೀ ವಿಡಿಯೋ ನಾನು ಆ ಕಡೆನೇ ಮಾಡ್ತಿದ್ದೀನಿ. ನಮ್ಮೊಂದು ವಿಡಿಯೋನೇ ಮಾಡಿಲ್ಲ ನನಗೆ. ಆಮೇಲೆ ನೆನಪಾಯಿತು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ದೇವ್ರ ಕೊಂಡ ಎಲ್ಲ ಆದಮೇಲೆ ಅಳ್ಳು ಬರುತ್ತೆ ಗೊತ್ತಾ, ಅರಳೆಣ್ಣೆ ಮಾಡ್ತಾರಲ್ಲ, ಆ ಅಳ್ಳಲ್ಲಿ ಆ ಅಳ್ಳನ್ನ
ಕೊಂಡಕ್ಕೆ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ, ಒಳ್ಳೇದಾಗಲಿ ಅಂತ ಹಾಕ್ತಾರೆ, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಇವಾಗ ಯೋಚನೆ ಮಾಡ್ತಿದ್ದೀನಿ ಏನಕ್ಕೆ ಹಾಕ್ತಾರೆ. ಪ್ರತಿಯೊಬ್ಬರು ಕೂಡ ಎಳ್ಳನ್ನ ತೊಗೊಂಡೋಗಿ ಕೊಂಡಕ್ಕೆ ಹಾಕ್ತಾರೆ. ಒಬ್ಬರು 9, 15 ಆ ಥರ, ಅಥವಾ ಒಂದಿಡಿ ಆ ಥರ ತಗೊಂಡೋಗಿ ಎಲ್ಲ ಕೊಂಡಕ್ಕೆ ಅದರೊಳಗಡೆ ಇರೋ ಕೆಂಡಕ್ಕೆ ಅಳ್ಳನ್ನ ಹಾಕ್ತಾರೆ. ನಾವು ಕೂಡ ಹೋಗಿ ಅಳ್ಳನ್ನ ಹಾಕಿದ್ವಿ. ಕರೆಕ್ಟಾಗಿ ಏನಕ್ಕೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ, ಬಟ್ ಚಿಕ್ಕದ್ರಿಂದ ಈಸ್ಕೊಂಡು ಹಾಕ್ತೀವಿ, ಒಳ್ಳೇದಾಗುತ್ತೆ ಅಂತ. ಕೊಂಡು ಕಳ್ಳಾಕಿ ಅಳ್ಳಾಕಿ ಅಂತ ಹೇಳ್ತಾರೆ. ಸೊ ಅಷ್ಟೇ ಗೊತ್ತಿರೋದು. ಇವಾಗ ನಮ್ಮ ಮಮ್ಮಿಗೆ ಫೋನ್ ಮಾಡಿದಾಗ ಕೇಳ್ತೀನಿ ಕರೆಕ್ಟಾಗಿ ಏನಕ್ಕೆ ಹಾಕ್ತಾರೆ, ಏನು ರೀಸನು, ಪ್ರತಿಯೊಬ್ಬರು ಹಾಕ್ತಾರಲ್ಲ ಅಂತ. ಬಟ್ ಹಾಕಬೇಕು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವು ಹಾಕ್ತೀವಿ. ಜಾಸ್ತಿ ಏನು ಕೇಳೋಕ್ಕೆ ಹೋಗಿಲ್ಲ. ಈಗ ನಾನು ಹೇಳಬೇಕಾದ್ರೆ ಅದು ನೆನಪಾಯಿತು ಅಷ್ಟೇ. ಅದು ಆದಮೇಲೆ ಮುಗಿಸ್ಕೊಂಡು ನಮ್ಮ ಸೈಟ್ ಹತ್ರ ಬಂದ್ವಿ. ಒಂದಷ್ಟು ಫೋಟೋಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು, ಪಾಪು, ಜಾನು ಇದ್ದೀವಿ. ಅವಳಿದ್ದಾಳಲ್ಲ, ಅವಳು ನಮ್ಮ ಅಕ್ಕನ ಮಗಳು ಸಿರಿ ಅಂತ ಅವಳ ಹೆಸರು. ವನ್ಯಶ್ರೀ ಅವಳ ಹೆಸರು. ನಾವು ಮನೇಲಿ ಸಿರಿ ಅಂತ ಕರಿತೀವಿ. ಸೊ ನಾವು 3 ಜನದ್ದು ಒಂದು ಫೋಟೋ ತೆಗೀರಿ ಅಂದ್ಬಿಟ್ಟು ಜಾನಕಿಯಲ್ಲಿ ಫೋಟೋ ತೆಗಿಸ್ಕೊತಾ ಇದ್ವಿ. ಇವರಿಬ್ಬರು ಸರಿಯಾಗಿ ನಿಂತ್ಕೊಬೇಕಲ್ಲ, ನೋಡಿ ನಾನು ಔಟ್ಫಿಟ್ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಫೋಟೋ ತೆಗಿಸ್ಕೊತಿದ್ದೀನಿ. ಅವ್ರ ಪಾಡಿಗೆ ಅವ್ರು ನಿಂತ್ಕೊಂಡವ್ರೆ. ಫೋಟೋ ತೆಗಿಸ್ಕೊಳ್ಳೋಣ, ರೀಲ್ಸ್ ಮಾಡೋಣ ಅಂತಲೇ ಬಂದಿದ್ದು. ಬಟ್ ಈ ಮಕ್ಕಳು ಬಿಡಬೇಕಲ್ಲ, ಇವರಿಬ್ಬರು ನೋಡ್ಕೊಳ್ಳೋದೇ ಒಂದು ಟಾಸ್ಕು ನಮಗೆ. ನಮ್ಮ ಟಾಮಿ ಹತ್ರ ಹೋಗ್ಬಿಟ್ರೆ ಕಚ್ಕಿಚ್ಬಿಟ್ರೆ ಅಂತ ಬೇರೆ ಭಯ. ಅವನು ಬೇರೆ ಬಗಳುತ್ತಾ ಇದ್ದ. ಆ ಕಡೆ ಈ ಕಡೆ ನೆಂಟರೆಲ್ಲ ಬಂದಿರ್ತಾರಲ್ಲ, ಯಾರಾದರೂ ಕಾಣಿಸಿದ್ರೆ ಅವನು ಬಗಳುತ್ತಾನೆ. ಇವರು ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು. ಫೋಟೋ ಸರಿಯಾಗಿ ತೆಗಿಸ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಹಾಗೇ ಸುಮ್ಮನೆ ಓಡಾಡಿಕೊಂಡೆ ಟೈಮ್ ಪಾಸ್ ಮಾಡಿದ್ವಿ. ಅದ್ರ ಜೊತೆಗೆ ನಾನು ವಾಯ್ಸ್ ಓವರ್ ಏನು ಕೊಡ್ತಿದ್ದೀನಿ ಅಂದರೆ, ಹಬ್ಬ ಆಗಿರೋದ್ರಿಂದ ಸಾಂಗ್ ಹಾಕಿರ್ತಾರೆ. ಆ ಸಾಂಗ್ಗೆ ಇಲ್ಲೇನಾದರೂ ಬಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ. ಅದಕ್ಕೋಸ್ಕರ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ಸೈಟಲ್ಲಿ ಸುಮ್ಮನೆ ಹಾಗೆ ಓಡಾಡಿಕೊಂಡು ರೀಲ್ಸ್ ಮಾಡೋದು, ಅಥವಾ ಹೀಗೆ ನಮ್ಮ ಟಾಮಿ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಹೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ನಮ್ಮಮ್ಮ ಆರತಿ ಕೊಡಬೇಕು ಇವಾಗ, ತಂಬಿಟ್ಟು ಆರತಿನ ದೇವಸ್ಥಾನಕ್ಕೆ, ಅದನ್ನು ರೆಡಿ ಮಾಡ್ತಾಯಿದ್ರು. ಈಗ ಹೋಗಿ ಅದನ್ನು ತಗೊಂಡು ಹೋಗಬೇಕು. ಇನ್ನೂ ರೆಡಿ ಆಗಿರಲಿಲ್ವಲ್ಲ, ಅದಕ್ಕೋಸ್ಕರ ಈಗ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಡ್ತೀವಲ್ಲ, 1-2 ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಸೈಟಿಗೆ ಬಂದಿದ್ದೀವಿ. ನಮ್ಮ ಸೈಟಲ್ಲಾದರೆ ಸ್ವಲ್ಪ ಗ್ರೀನರಿ ಇದೆಯಲ್ಲ, ಫೋಟೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಇಲ್ಲಿರೋದು. ನಮ್ಮದು ಹಳೆ ಮನೆಯಲ್ಲಿ ನಾವಿರೋದು, ಅಲ್ಲಿಗೆ ಹೋಗಬೇಕು. ಇಲ್ಲಿ ಮುಗಿಸ್ಕೊಂಡು ಹೋಗ್ತೀವಿ. ಹತ್ರನೇ ಇರೋದು, ಸ್ವಲ್ಪ ದೂರ, ಒಂದು 100 ಮೀಟ್ರ್ ಆಗುತ್ತೆ ಅಷ್ಟೇ. ಇಲ್ಲಿ ಫೋಟೋ ತೊಗೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ತಂಬಿಟ್ಟು ಆರತಿನ ಕೊಟ್ಬಿಟ್ಟು ಬಂದು ಟಿಫನ್ ತಿನ್ನಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ಅಪ್ಡೇಟ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದು ಅವರು ಕೂಡ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಪಡೆಗೆ ನಾವು ಈ ಕಡೆ ಫೋಟೋ ತೊಗೋತಾ ಇದ್ವಿ. ಆಮೇಲೆ ಓಕೆ ಅವ್ರನ್ನ ಮಾತಾಡ್ಸೋಣ ನನ್ನ ವೀಡಿಯೋದಲ್ಲಿ, ನಾನು ವ್ಲಾಗಲ್ಲಿ ಅಂದ್ಕೊಂಡು ಅವ್ರ ಹತ್ರ ಹೋಗಿದ್ದೆ. ಬಟ್ ಅವರು ರೀಲ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಓಕೆ ಅಂದ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡು ಆ ಸಾಂಗ್ಗೆ ನಾನು ಕೂಡ ಸ್ಟೆಪ್ ಆಗ್ತಾಯಿದ್ದೆ. ಅವರು ಅವ್ರ ಹಸ್ಬೆಂಡು ರೀಲ್ಸ್ ಮಾಡಿಕೊಡ್ತಾ ಇದ್ದಾರೆ ಅವ್ರ ವೈಫ್ಗೆ. ನಾನು ಅಲ್ಲಿ ಹೇಳ್ತಿದ್ದೀನಿ ಏನೇನೋ, ಬಟ್ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಅವರು ಕೂಡ ಹಾಯ್ ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಇದ್ದು ಆಮೇಲೆ ಎಲ್ಲರೂ ಮನೆಗೆ ಹೋಗ್ತೀವಿ. ಇವ್ರು ಸ್ವಲ್ಪ ಲೇಟಾಗೆ ಬರ್ತಾರೆ. ಇವರು ಆಮೇಲೆ ಬಂದಿದ್ದಲ್ಲ, ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಮನೆಗೆ ಜಾಯ್ನ್ ಆಯ್ತಾರೆ. ಎಲ್ಲರ ಜೊತೆಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಅವಳು. ಅದನ್ನು ನಾನು ಹಾಕೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಆಗಲೇ ಹೇಳಿದ್ನಲ್ಲ, ಸಾಂಗ್ ಹೇಳ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಅದಕ್ಕೋಸ್ಕರ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ತಂಬಿಟ್ಟು ಆರತಿ ರೆಡಿ ಇದೆ, ಟೆಂಪಲ್ಗೆ ಹೋಗಬೇಕು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.